ಹಲೋ, ನಮಸ್ಕಾರ. ಬನ್ನಿ, ಇವತ್ತು ನಾವು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2024 ಬಗ್ಗೆ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವ್ರು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂದ್ರೆ ಲೆಕ್ಚರ್ಸ್ ಅಂತ ಏನೋ ಕರಿತೀವಲ್ಲ ನಾವು, ಉಪನ್ಯಾಸಕರು ಅಂತ, ಆ ರೀತಿ ಇದನ್ನ ಎಕ್ಸಾಮ್ಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದನ್ನ ಬಂದ್ಬಿಟ್ಟು KE ಎಕ್ಸಾಮ್ ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಪ್ರತಿ ವರ್ಷದಲ್ಲಿ ಒಂದ್ಸಾರಿ ಎಕ್ಸಾಮ್ ನ ಹ್ಯಾಂಡಲ್ ಮಾಡ್ತಿರ್ತಾರೆ. ಇದನ್ ಬಂದ್ಬಿಟ್ಟು ಪೇಪರ್ 2 ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಂತ. ಒಂದು ಸಿಮಿಲಾರಿಟಿ ಏನಪ್ಪಾ ಅಂದ್ರೆ ಪೇಪರ್ 1 ಬಂದ್ಬಿಟ್ಟು ಎಲ್ಲರಿಗೆ ಸೇಮ್ ಇರುತ್ತೆ. ಹಾಗೆ ಪೇಪರ್ 2 ಬಂದ್ಬಿಟ್ಟು ಇವರು 24 ಸಬ್ಜೆಕ್ಟ್ಗಳಲ್ಲಿ ಒಂದೊಂದು ಸಬ್ಜೆಕ್ಟ್ ಮೇಲೆ ಒಬ್ಬೊಬ್ರು ಎಕ್ಸಾಮ್ ನ ಬರಿಬೇಕಾಗಿರುತ್ತೆ. ಯಾರೆಲ್ಲ ಯಾವ್ದೋ ಸಬ್ಜೆಕ್ಟ್ ಅಲ್ಲಿ ನೀವು ಎಕ್ಸಾಮ್ ನ ಬರಿಬೇಕಂತ ಇದ್ರು ಆ ಎಕ್ಸಾಮ್ ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಪೇಪರ್ 1 ಬಂದ್ಬಿಟ್ಟು ಎಲ್ರಿಗೂ ಸಮವಾಗಿರುತ್ತೆ, ಹಾಗೆ ಸೇಮ್ ಇರುತ್ತೆ. ಪೇಪರ್ 2 ಬಂದ್ಬಿಟ್ಟು ಯಾರೆಲ್ಲ ಕನ್ನಡ ಮೇಲೆ ಬರಿಬೇಕಂತ ಇದ್ರೆ ಹಿಂದಿ, ಇಂಗ್ಲಿಷು, ಈ ತರ ಬೇರೆ ಬೇರೆ ಸಬ್ಜೆಕ್ಟ್, ಸೈನ್ಸ್ ಆಗಿರ್ಲಿ, ಮ್ಯಾಥ್ಸ್ ಆಗಿರ್ಲಿ, ಕಂಪ್ಯೂಟರ್ ಸೈನ್ಸ್ ಆಗಿರ್ಲಿ, ಪ್ರತಿಯೊಂದ್ರ ಮೇಲೂ ಒಂದೊಂದು ಎಕ್ಸಾಮ್ಸ್ ನ ಇರುತ್ತೆ. ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಮುಂದೆ ನೋಡ್ತಾ ಹೋಗೋಣ. ಹಾಗೆ ಇದನ್ನ ಬಂದ್ಬಿಟ್ಟು ನಾವು ಕನ್ನಡದಲ್ಲಿ ವಿವರಿಸ್ತಾ ಹೋಗೋಣ. ಇದಾದ್ಮೇಲೆ ಪರೀಕ್ಷೆ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಾನು ಕೂಡ ನಾವು ನೋಡ್ತಾ ಹೋಗೋಣ ಗೆಳೆಯರೆ. ಹಾಗೆ ಇದರಲ್ಲಿ ಪೇಪರ್ 1 ಅಲ್ಲಿ ಬಂದ್ಬಿಟ್ಟು 10 ಯೂನಿಟ್ ಇರುತ್ತೆ. ಯೂನಿಟ್ 1ರಿಂದ ಯೂನಿಟ್ 10 ಇರುತ್ತೆ. ಹಾಗೆ ಪೇಪರ್ 1ರಲ್ಲಿ ಬಂದ್ಬಿಟ್ಟು 50 ಪ್ರಶ್ನೆಗಳಿರುತ್ತೆ. ಪ್ರತಿ ಒಂದು ಪ್ರಶ್ನೆಗೂ 2 ಅಂಕಗಳಾಗಿರುತ್ತೆ. ಹಾಗಾಗಿ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಒಂದಾಗಿರುತ್ತೆ. ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆದ್ರೆ 2 ಅಂಕಗಳನ್ನ ಗಳಿಸ್ಕೋಬೇಕಾಗುತ್ತೆ ಹೇಳಿದ್ರೆ. ಹಾಗೆ ಪೇಪರ್ 1ನಲ್ಲಿ ಬಂದ್ಬಿಟ್ಟು ನಾವು 40% ಅಗ್ರಿಗೇಷನ್ ತಗೊಳ್ಳೇಬೇಕಾಗುತ್ತೆ. ಅಂದ್ರೆ ಅಟ್ಲೀಸ್ಟ್ ನಾವು 40 ಅಂಕಗಳನ್ನ ತಗೊಳ್ಳೇಬೇಕಾಗುತ್ತೆ. ಇದು ಕಂಪಲ್ಸರಿ ಇದೆ. 40% ಅಂಕಗಳು ಅಂತಂದ್ರೆ ನಾವು ಮಿನಿಮಮ್ 20 ಆದ್ರೂ ಸರಿಯಾಗಿ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. 50 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳಾದ್ರೂ ಸರಿಯಾಗಿ ಕ್ಲಿಯರ್ ಮಾಡ್ಬೇಕಾಗುತ್ತೆ ಗೆಳೆಯರೆ. ಮುಂದೆ ನೋಡ್ತಾ ಹೋಗೋಣ. ಯೂನಿಟ್ 1 ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಅಂದ್ರೆ ಟೀಚಿಂಗ್ ಬಂದ್ಬಿಟ್ಟು ನಾವು ಉಪನ್ಯಾಸ ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಯೂನಿಟ್ 1ರಲ್ಲಿ ನೋಡ್ಕೋತಾ ಹೋಗ್ಬೇಕಾಗುತ್ತೆ. ಟೀಚಿಂಗ್ 1 ಬಂದ್ಬಿಟ್ಟು ಕಾನ್ಸೆಪ್ಟ್ ಅಂತ ಕರಿತೀವಿ. ಟೀಚಿಂಗ್ ಅಲ್ಲಿ ಬಂದ್ಬಿಟ್ಟು ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗ್ಬೇಕಾಗತ್ತೆ. ಟೀಚಿಂಗ್ ಮಾಡ್ಬೇಕಾದ್ರೆ ಏನ್ ಕಾನ್ಸೆಪ್ಟ್ ಇರುತ್ತೆ, ಟೀಚಿಂಗ್ ಅಂದ್ರೆ ಏನು, ಆಮೇಲೆ ಟೀಚ್ ಮಾಡ್ಬೇಕಾದ್ರೆ ಯಾವ ರೀತಿ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನು ಇದರಲ್ಲಿ ಡೆಪ್ತ್ ಆಗಿ ನೋಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಟೀಚಿಂಗ್ ಆಬ್ಜೆಕ್ಟಿವ್ಸ್ ಯಾವ್ಯಾವ ಇದೆ ಅಂತಾನು ನೋಡೋಣ. ಆಮೇಲೆ ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಬರುತ್ತೆ. ಅಂದ್ರೆ ಲೋ ಲೆವೆಲ್, ಮೀಡಿಯಂ ಲೆವೆಲ್, ಆಮೇಲೆ ಹೈ ಲೆವೆಲ್. ಅಂದ್ರೆ ಎಜುಕೇಶನ್ ಬೇಸ್ ಅಲ್ಲೂ ಕೂಡ ಸ್ಕೂಲ್ ಲೆವೆಲ್ ಬೇರೆ ಇರುತ್ತೆ, ಹೈಸ್ಕೂಲ್ ಲೆವೆಲ್ ಬೇರೆ ಇರುತ್ತೆ, ಕಾಲೇಜ್ ಲೆವೆಲ್ ಬೇರೆ ಇರುತ್ತೆ, ಹಾಗೆ ಹೈಯರ್ ಎಜುಕೇಶನ್ ಲೆವೆಲ್ ಬೇರೆ ಇರುತ್ತೆ. ಅದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಆಮೇಲೆ ಟೀಚಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂತಾನು ಡೆಪ್ತ್ ಆಗಿ ನಾವು ನೋಡ್ತಾ ಹೋಗೋಣ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ಸ್ ಅಂತ ಕರೀತಾರೆ. ಅಂದ್ರೆ ಒಂದು ಟೀಚ್ ಮಾಡ್ಬೇಕಾದ್ರೆ ಆ ಟೀಚ್ ಮಾಡುವಂತವ್ರಿಗೆ ಏನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದನ್ನ ನಾವು ಕಂಪ್ಲೀಟ್ ಆಗಿ ಡೆಪ್ತ್ ಆಗಿ ನೋಡ್ತಾ ಹೋಗೋಣ. ಆಮೇಲೆ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರುತ್ತೆ. ಅಂದ್ರೆ ಟೀಚರ್ ಮತ್ತು ಲರ್ನರ್ ಇದು ಎರಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಟೀಚಿಂಗು ಆಮೇಲೆ ಲರ್ನರ್ಸ್. ಇದು ಎರಡರ ಮಧ್ಯೆ ಇಂಟ್ರಾಕ್ಷನ್ ಆದ್ರೆ ಮಾತ್ರ ಅದು ಕಂಪ್ಲೀಟ್ ಆಗಿ ಟೀಚಿಂಗು ಆಮೇಲೆ ಲರ್ನರ್ಸ್ ವ್ಯಾಲ್ಯೂ ಬರುತ್ತೆ. ಹಾಗೆ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡ್ತಾ ಹೋಗೋಣ. ಅದಾದ್ಮೇಲೆ ಇಂಡಿವಿಜುವಲ್ ಡಿಫ್ರೆನ್ಸಸ್. ಟೀಚರ್ಸ್ ಮತ್ತೆ ಲರ್ನರ್ಸ್, ಆಮೇಲೆ ಲರ್ನರ್ಸ್ ನಲ್ಲೂ ಕೂಡ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ. ಅದನ್ನು ಕೂಡ ನಾವು ಮುಂದೆ ನೋಡ್ತಾ ಹೋಗೋಣ. ಆಮೇಲೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗ್ಸ್ ಅಂತ ಬರುತ್ತೆ. ಅಂದ್ರೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಏನಾಗ್ತಾ ಹೋಗುತ್ತೆ ಮುಂದೆ ಫ್ಯಾಕ್ಟರ್ಸ್ ಅಂತ ನೋಡ್ಬೇಕಾದ್ರೆ ಟೀಚರ್ಸ್ ಅಂತ ಏನು ಕರಿತೀವಲ್ಲ ಇದರಲ್ಲಿ ಅಫೆಕ್ಟಿಂಗ್ ಏನಾಗುತ್ತೆ ಅಂತ ಫಸ್ಟ್ ನಾವು ನೋಡ್ಬೇಕಾಗುತ್ತೆ. ಆಮೇಲೆ ಲರ್ನರ್ ಎಫೆಕ್ಟಿಂಗ್ ಏನಿರುತ್ತೆ ಅಂತ ನೋಡ್ಬೇಕು. ಆಮೇಲೆ ಸಪೋರ್ಟಿವ್ ಮಟೀರಿಯಲ್ ಥರ್ಡ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಲ್ಲಿ ಸಪೋರ್ಟಿವ್ ಮೆಟೀರಿಯಲ್ ಏನೆಲ್ಲ ನಾವು ಯೂಸ್ ಮಾಡ್ಕೊಳ್ತೀವಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನಾವು ಟೀಚ್ ಮಾಡ್ಬೇಕಾದ್ರೆ ಏನೆಲ್ಲ ಸಪೋರ್ಟಿವ್ ಮೆಟೀರಿಯಲ್ ನಮಗೆ ಬೇಕಾಗುತ್ತೆ. ಒಂದು ಟೀಚರ್ ಆದ್ಮೇಲೆ ಅವ್ರಿಗೆ ಒಂದು ಸ್ಕೂಲ್ ಇರಬೇಕು, ಕಾಲೇಜ್ ಇರಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಒಂದು ಬಿಲ್ಡಿಂಗ್ ಅಂತ ಇರಬೇಕು ಅಂತ ನಾವು ಹೇಳ್ತೀವಿ. ಈ ರೀತಿ ಒಂದು ಕ್ಲಾಸ್ ರೂಮ್ ಇರಬೇಕು, ಕ್ಲಾಸ್ ರೂಮ್ ಅಲ್ಲಿ ಟೇಬಲ್ಸ್ ಇರಬೇಕು, ಒಂದು ಬೋರ್ಡ್ ಇರಬೇಕು. ಈ ರೀತಿ ನಾವು ಪ್ರತಿಯೊಂದನ್ನು ಸಪೋರ್ಟಿವ್ ಮಟೀರಿಯಲ್ ಅಂತ ಕರಿತೀವಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಒಂದು ಬೇಸ್ ತಗೊಂಡ್ಬಿಟ್ಟು ಹೇಳ್ಬೇಕಾದ್ರೆ
ಒಂದು ಕಂಪ್ಲೀಟ್ ಆಗಿ ಡೆಪ್ತ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ ಸಪೋರ್ಟ್ ಮಟೀರಿಯಲ್ ಅಂದ್ರೆ ಏನು ಅಂತ. ಅದಾದ್ಮೇಲೆ ಇನ್ಸ್ಟ್ರಕ್ಷನಲ್ ಫೆಸಿಲಿಟಿ ಏನಿರುತ್ತೆ ಅಂತಾನು ನೋಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ನಾವು ಫೆಸಿಲಿಟಿ ಅಂದ್ರೆ ಒಂದು ಟೀಚಿಂಗ್ ಮಾಡ್ಬೇಕಾದ್ರೆ ಇನ್ಸ್ಟ್ರಕ್ಷನಲ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ, ಇನ್ಸ್ಟ್ರಕ್ಷನ್ ಫೆಸಿಲಿಟಿ ಅಂದ್ರೆ ಏನು, ಅದು ಯಾವ ರೀತಿ ಯಾವೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತಾನು ನೋಡ್ತಾ ಹೋಗೋಣ. ಆಮೇಲೆ ಲರ್ನಿಂಗ್ ಎನ್ರೋಲ್ಮೆಂಟ್ ಯಾವ ರೀತಿ ಇರಬೇಕು. ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಒಂದು ಬೇಸಿಕ್ ಮಟೀರಿಯಲ್ಸ್ ಏನಿರುತ್ತೆ ಅಂತ ತಿಳ್ಕೊಳ್ಬೇಕು, ಆಮೇಲೆ ಇನ್ಸ್ಟ್ರಕ್ಷನಲ್ ಫೆಸಿಲಿಟಿ ಯಾವ್ದಿದೆ ಅಂತ ತಿಳ್ಕೊಳ್ಬೇಕು, ಆಮೇಲೆ ಲರ್ನಿಂಗ್ ಎನ್ರೋಲ್ಮೆಂಟಲ್ಲೂ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನು, ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವ ರೀತಿ ನಮಗೆ ಸೌಕರ್ಯಗಳಿರುತ್ತೆ, ಇನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ನಾವೆಲ್ಲ ಏನೆಲ್ಲ ಕಂಡೀಷನ್ಸ್ ಇರುತ್ತೆ, ಸೊ ಇನ್ಸ್ಟಿಟ್ಯೂಷನ್ ಯಾರು ಮಾಡ್ಬೋದಾ, ಅದಕ್ಕೂ ಕೂಡ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು ಅಂತ ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗೋಣ. ಅದಾದ್ಮೇಲೆ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ಸ್ ಅಂತ ಬರುತ್ತೆ. ಸೊ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಇನ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ಇನ್ಸ್ಟಿಟ್ಯೂಷನ್, ಅದಾದ್ಮೇಲೆ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ಬರುತ್ತೆ. ಸೊ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಅಂತ ಬರುತ್ತೆ. ಎರಡನೇದು ಬಂದ್ಬಿಟ್ಟು ಲರ್ನರ್ ಸೆಂಟರ್ ಮೆಥಡ್ಸ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ಆಫ್ಲೈನ್ ಮೆಥಡ್ಸ್ ಅಂತಾನು ಬರುತ್ತೆ, ಆಮೇಲೆ ಆನ್ಲೈನ್ ಮೆಥಡ್ಸ್ ಅಂತಾನು ಬರುತ್ತೆ. ಸೊ ಇದು ತುಂಬಾ ಜನಕ್ಕೆ ಗೊತ್ತಾಗ್ತಾ ಇದೆ. ಈಗಿನ ಜನರೇಷನ್ ಅಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಮೆಥಡ್ಸ್ ತುಂಬಾ ಈಸಿ ಆಗಿದೆ. ಆದ್ರೆ ಟೀಚಿಂಗ್ ಸೆಂಟರ್ ಮೆಥಡ್ಸ್ ಟೀಚರ್ ಸೆಂಟರ್ ಮೆಥಡ್ಸ್ ಅಂತಾನು ಕರಿತೀವಿ, ಆಮೇಲೆ ಲರ್ನರ್ ಸೆಂಟರ್ ಮೆಥಡ್ಸ್ ಅಂತಾನು ಹೇಳ್ತೀವಿ. ಸೊ ಲರ್ನರ್ ಸೆಂಟರ್ ಮೆಥಡ್ಸ್ ಅಂದ್ರೆ ಏನು, ಟೀಚರ್ ಸೆಂಟರ್ ಮೆಥಡ್ಸ್ ಏನು ಅಂತಾನು ನಾವು ಡಿಫ್ರೆನ್ಸ್ ನ ಮುಂದಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಇದಾದ್ಮೇಲೆ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ಸ್ ಅಂತ ಬರುತ್ತೆ. ಅಂದ್ರೆ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಏನಿರುತ್ತೆ, ಟೀಚ್ ಮಾಡ್ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ಸ್ ಏನೆಲ್ಲ ಬೇಕಾಗುತ್ತೆ. ಸೊ ಒಂದು ಟೀಚ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಸಪೋರ್ಟಿವ್ ಸಿಸ್ಟಮ್ಸ್ ಅಂತ ಬೇಕಾಗುತ್ತೆ. ಸೊ ಅದು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಅಂತ ಬರುತ್ತೆ, ಆಮೇಲೆ ಮಾಡರ್ನ್ ಟೀಚಿಂಗ್ ಸಪೋರ್ಟ್ ಅಂತ ಬರುತ್ತೆ, ಆಮೇಲೆ ICT ಬೇಸ್ಡ್ ಸಿಸ್ಟಮ್ ಸಪೋರ್ಟಿವ್ ಅಂತ ಬರುತ್ತೆ. ಸೊ ಈ ಮೂರು ಕೂಡ ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಆಮೇಲೆ ಮಾಡರ್ನ್ ಟೀಚಿಂಗ್ ಸಪೋರ್ಟಿವ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ICT ಬೇಸ್ಡ್ ಟೀಚಿಂಗ್ ಸಪೋರ್ಟಿವ್ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಆಮೇಲೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಅಂತ ಬರುತ್ತೆ. ಸೊ ಎಲಿಮೆಂಟ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಅಂತಾನು ಕರಿತೀವಿ. ಸೊ ಅಂದ್ರೆ ಟೀಚಿಂಗ್ ಅಲ್ಲಿ ಬಂದ್ಬಿಟ್ಟು ಟೀಚ್ ಮಾಡೋದಾಯ್ತು, ಸೊ ಅವ್ರನ್ನ ಟ್ರೈನ್ ಮಾಡೋದಾಗುತ್ತೆ. ಸೊ ಅದಾದ್ಮೇಲೆ ಫೈನಲ್ ಬಂದ್ಬಿಟ್ಟು ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಅಂತ ಬರುತ್ತೆ. ಸೊ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಅಂದ್ರೆ ಏನು, ಎಲಿಮೆಂಟ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಅಂತ ಅಂದ್ರೆ ಏನೆಲ್ಲ ಎಲಿಮೆಂಟ್ಸ್ ಯೂಸ್ ಮಾಡ್ತೀವಿ, ಏನೆಲ್ಲ ಎಲಿಮೆಂಟ್ಸ್ ಬೇಕಾಗುತ್ತೆ ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅಂತ ನೋಡ್ತಾ ಹೋಗೋಣ. ಸೊ ಅದಾದ್ಮೇಲೆ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಅಂತ ಬರುತ್ತೆ. ಸೊ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಅಂದ್ರೆ ಏನು, ಯಾವೆಲ್ಲ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಇದೆ ಅದನ್ನು ಚೆಕ್ ಮಾಡ್ತಾ ಹೋಗೋಣ. ಅದಾದ್ಮೇಲೆ ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್ ಸಿಸ್ಟಮ್ಸ್ ಅಂತ ಬರುತ್ತೆ. ಅಂದ್ರೆ ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಸೊ ನಾವೇನು ಮಲ್ಟಿಪಲ್ ಚಾಯ್ಸ್ ಅಂತ ಏನ್ ಕರಿತೀವಲ್ಲ, ಆ ರೀತಿ ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್ ಅಂದ್ರೆ ಹೈಯರ್ ಎಜುಕೇಶನ್ ಅಲ್ಲಿ ಆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಯಾವ ರೀತಿ ನಡೀತಾ ಇರುತ್ತೆ, ಯಾವ ರೀತಿ ಮಾರ್ಕ್ಸ್ ನ ಕೊಡ್ತಾರೆ ಅಂತಾನು ನಾವು ತಿಳ್ಕೊಳ್ತಾ ಹೋಗೋಣ. ಅದಾದ್ಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಅಂತಾನು ಬರುತ್ತೆ. ಸೊ ಅದಾದ್ಮೇಲೆ ಇನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಅಂತಾನು ಬರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಸ್ಟಡಿನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ವರೆಗೂ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಬಂದ್ಬಿಡುತ್ತೆ ಗೆಳೆಯರೆ. ಸೊ ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಏನು, ಯೂನಿಟ್ 2 ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಸೊ ಮೊದಲು ಬಂದ್ಬಿಟ್ಟು ಟೀಚರ್ ರಿಲೇಟೆಡ್ ಯೂನಿಟ್ ಆಗಿರುತ್ತೆ. ಟೀಚಿಂಗು, ಟೀಚರು, ಲರ್ನರ್ಸ್ ಅಂತ ನಾವು ಏನ್ ಕನ್ಸಿಡರ್ ಮಾಡ್ತೀವಿ ಅದು ಯೂನಿಟ್ 1 ಅಲ್ಲಿ ಆಗಿರುತ್ತೆ. ಯೂನಿಟ್ 1 ಅಲ್ಲಿ ಬಂದ್ಬಿಟ್ಟು ನಾವು ಟೀಚಿಂಗು ಪ್ಲಸ್ ಟೀಚರ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಆಮೇಲೆ ಲರ್ನರ್ಸ್ ಬರ್ತೀವಿ, ಆಮೇಲೆ ಇವ್ಯಾಲ್ಯೂಯೇಷನ್ಸ್ ಬರುತ್ತೆ, ಅದಾದ್ಮೇಲೆ ಟೀಚಿಂಗ್ ಸಪೋರ್ಟಿವ್ ಸಿಸ್ಟಮ್ಸ್ ಬರುತ್ತೆ, ಆಮೇಲೆ ಪ್ರತಿಯೊಂದನ್ನು ಟೀಚಿಂಗ್ 1 ಅಲ್ಲಿ ನೋಡ್ತೀವಿ. ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ
ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಸೊ ಅಂದ್ರೆ ರಿಸರ್ಚ್ ಅಂದ್ರೆ ಏನು ಅಂದ್ರೆ ಅಧ್ಯಯನ ಮಾಡೋದ್ರ ಬಗ್ಗೆ ನಾವು ರಿಸರ್ಚ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ರಿಸರ್ಚ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಮೀನಿಂಗ್ ಆಫ್ ರಿಸರ್ಚ್ ಅಂತ ಕರಿತೀವಿ. ಸೊ ಮೀನಿಂಗ್ ಆಫ್ ರಿಸರ್ಚ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಅದಾದ್ಮೇಲೆ ಟೈಪ್ಸ್ ಆಫ್ ರಿಸರ್ಚ್ ಬರುತ್ತೆ. ಸೊ ರಿಸರ್ಚ್ ಅಂದ್ರೆ ಏನು, ಆಮೇಲೆ ಟೈಪ್ಸ್ ಆಫ್ ರಿಸರ್ಚ್, ಎಷ್ಟು ಟೈಪ್ ಆಫ್ ರಿಸರ್ಚ್ ಇದೆ ಅಂತ ನೋಡ್ತಾ ಹೋಗೋಣ. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅಂದ್ರೆ ಯಾವುದು ಅಂತಾನು ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಆಮೇಲೆ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಸೊ ರಿಸರ್ಚ್ ಅಲ್ಲೂ ಕೂಡ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ಸ್ ಅಂತ ಬರುತ್ತೆ. ಸೊ ಅದರಲ್ಲೂ ಕೂಡ ನಾವು ಡಿಫ್ರೆಂಟ್ ಸ್ಟೆಪ್ಸ್ ಆಫ್ ರಿಸರ್ಚ್ ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಸೊ ಇವಾಗ ರಿಸರ್ಚ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಒಂದೇ ತರನು ಇರಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ ಮೆಥಡ್ಸ್ ಇರುತ್ತೆ. ಸೊ ಅದರಲ್ಲಿ ನಾವು ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಅಂತ ಒಂದ್ ಬರುತ್ತೆ, ಡಿಸ್ಕ್ರಿಪ್ಟಿವ್ ಮೆಥಡ್ಸ್ ಅಂತ ಬರುತ್ತೆ, ಹಿಸ್ಟೋರಿಕಲ್ ಮೆಥಡ್ಸ್ ಅಂತ ಬರುತ್ತೆ, ಕ್ವಾಲಿಟೇಟಿವ್ ಅಂತಾನು ಮೆಥಡ್ ಬರುತ್ತೆ, ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತಾನು ಬರುತ್ತೆ. ಈ ರೀತಿ ನಮ್ಗೆ 5 ಟೈಪ್ ಆಫ್ ಮೆಥಡ್ ರಿಸರ್ಚ್ ಬರುತ್ತೆ ಗೆಳೆಯರೆ. ಸೊ ಇದು ಫಸ್ಟ್ ಒಂದ್ ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಅಂತ ಕರಿತೀವಿ. ಎರಡನೇದು ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಮೆಥಡ್ಸ್ ಅಂತ ಕರಿತೀವಿ. ಮೂರನೇದು ಬಂದ್ಬಿಟ್ಟು ಹಿಸ್ಟೋರಿಕಲ್ ಮೆಥಡ್ಸ್ ಅಂತ ಕರಿತೀವಿ. ನಾಲ್ಕನೇದು ಬಂದ್ಬಿಟ್ಟು ಕ್ವಾಂಟಿಟೇಟಿವ್. ಐದನೇದು ಬಂದ್ಬಿಟ್ಟು ಕ್ವಾಂಟಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ಥೇಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್ ಅಂತ ಬರುತ್ತೆ. ಸೊ ರಿಸರ್ಚ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದು ಥೇಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಥೇಸಿಸ್ ಬರಿಬೇಕಾದ್ರೆ ಒಂದು ಫಾರ್ಮೆಟ್ ಅಂತ ಇರುತ್ತೆ. ಸೊ ಆ ಫಾರ್ಮೆಟ್ ಯಾವುದು ಅಂತ ನಾವು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಸ್ಟೈಲ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಆಮೇಲೆ ರೆಫರೆನ್ಸಿಂಗ್ ಅಂತ ಬರುತ್ತೆ. ಸೊ ಥೇಸಿಸ್ ಬರಿಬೇಕು ಅಂತ ಅಂದ್ರೆ ನಾವು ಒಂದು ಥೇಸಿಸ್ ಬರಿಬೇಕು ಅಥವಾ ಆರ್ಟಿಕಲ್ ಬರಿಬೇಕಾದ್ರೆ ಒಂದು ಫಾರ್ಮೆಟ್, ಸ್ಟೈಲ್ಸ್, ರೆಫರೆನ್ಸಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎರಡನೇದು ಬಂದ್ಬಿಟ್ಟು ರಿಸರ್ಚ್ ಎಥಿಕ್ಸ್ ಅಂತ ಬರುತ್ತೆ. ಅಂದ್ರೆ ಒಂದು ಸಿದ್ಧಾಂತ ಅಂತ ಕರಿತೀವಿ. ಅಂದ್ರೆ ಒಂದು ನಮ್ಗೆ ಈ ತರ ಇರ್ಬೇಕು ಅಂತ ಹೇಳ್ತಾರಲ್ಲ, ಆ ತರ ರಿಸರ್ಚ್ ಮಾಡ್ಬೇಕಾದ್ರೆ ಒಂದು ಎಥಿಕ್ಸ್ ಅಂತ ಇರುತ್ತೆ. ಅದನ್ನು ನಾವು ಯಾವ ರೀತಿ ಅಂತ ತಿಳ್ಕೊತ ಹೋಗೋಣ. ಆಮೇಲೆ ವರ್ಕ್ ಸ್ಪೇಸ್, ವರ್ಕ್ ಶಾಪ್ ಅಂತಾನು ಹೇಳ್ತೀವಿ. ವರ್ಕ್ ಶಾಪ್ ಅಂದ್ರೆ ಏನು, ವರ್ಕ್ ಶಾಪ್ ಯಾವ ರೀತಿ ಇರುತ್ತೆ, ವರ್ಕ್ ಶಾಪ್ ಎಲ್ಲಿ ಮಾಡ್ತಾರೆ, ಯಾವ್ದ್ರ ಬಗ್ಗೆ ಮಾಡ್ತಾರೆ, ವರ್ಕ್ ಶಾಪ್ ಯಾವ ರೀತಿ ಅಟೆಂಡ್ ಆಗ್ಬೇಕು, ವರ್ಕ್ ಶಾಪ್ ಅಲ್ಲಿ ಏನ್ ನಾಲೆಜ್ ಇರುತ್ತೆ, ಏನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ಕೂಡ ತಿಳಿತಾ ಹೋಗೋಣ. ಕಾನ್ಫರೆನ್ಸಸ್ ಅಂಡ್ ಸೆಮಿನಾರ್ಸ್ ಅಂತ ಬರುತ್ತೆ. ಸೊ ಕಾನ್ಫರೆನ್ಸಸ್ ಅಂದ್ರೆ ಏನು, ಸಾಮಾನ್ಯವಾಗಿ ತುಂಬಾ ಜನ ಗೊತ್ತಿರುತ್ತೆ. ಸೊ ಕಾನ್ಫರೆನ್ಸಸ್ ಅಂದ್ರೆ ಏನು, ಆಮೇಲೆ ಸೆಮಿನಾರ್ಸ್ ಅಂದ್ರೆ ಏನು, ಅದನ್ನು ಕೂಡ ಅಟೆಂಡ್ ಮಾಡ್ತಾ ಹೋಗೋಣ. ತುಂಬಾ ಜನ ಸೆಮಿನಾರ್ಸ್ ಅಟೆಂಡ್ ಮಾಡ್ತಿರ್ತಾರೆ, ತುಂಬಾ ಜನ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತಿರ್ತಾರೆ. ಸೊ ಅದು ಕೂಡ ಗೊತ್ತಿಲ್ಲ ಇದ್ರು ಕೂಡ ಒಂದೊಂದು ಟಾಪಿಕ್ ಮೇಲೆ ನಾವು ಒಂದೊಂದು ಸ್ಟಡಿ ಮಾಡ್ತಾ ಹೋಗೋಣ, ಕಾನ್ಫರೆನ್ಸಸ್ ಅಂಡ್ ಸೆಮಿನಾರ್ ಅಂತ. ಸೊ ಅದಾದ್ಮೇಲೆ ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್ ಅಂತ ಬರುತ್ತೆ. ಸೊ ಅಪ್ಲಿಕೇಶನ್ ಆಫ್ ICT ರಿಸರ್ಚ್ ಅಂತ ಬರುತ್ತೆ. ICT ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ರಿಸರ್ಚ್ ಮೆಥಡ್ ಅಲ್ಲಿ ಬಂದ್ಬಿಟ್ಟು ರಿಸರ್ಚ್ ಅಂದ್ರೆ ಏನು, ಟೈಪ್ಸ್ ಆಫ್ ರಿಸರ್ಚ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್, ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ಮೆಥಡ್ಸ್ ಆಫ್ ರಿಸರ್ಚ್ ಬರುತ್ತೆ. ಸೊ ಅದಾದ್ಮೇಲೆ ಥೇಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್, ಇದ್ರ ಬಗ್ಗೆ ಡೆಪ್ತ್ ಆಗಿ ನಾವು ಯೂನಿಟ್ 2 ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಯೂನಿಟ್ 3 ಅಲ್ಲಿ ಬಂದ್ಬಿಟ್ಟು ಕಾಂಪ್ರಿಹೆನ್ಸಿಯೇಷನ್ ಅಂತ ಬರುತ್ತೆ. ಸೊ ಕಾಂಪ್ರಿಹೆನ್ಸಿಯೇಷನ್ ಅಂದ್ರೆ ಯೂನಿಟ್ 3 ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಪ್ಯಾಸೇಜ್ ನ ಕೊಟ್ಟಿರ್ತಾರೆ. ನಾವು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಒಂದು ಸ್ಟೋರಿನ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಆಫ್ ಸ್ಟೋರಿ ವಿಲ್ ಬಿ ಸೆಟ್ ಅಲಾಂಗ್ ವಿತ್ ಕ್ವಶನ್ಸ್ ದಟ್ ನೀಡ್ ಟು ಬಿ ಆನ್ಸರ್ ಫ್ರಮ್ ವಿತ್ ಇನ್ ದ ಪ್ಯಾರಾಗ್ರಾಫ್. ಸೊ ಇದ್ರಲ್ಲಿ ಏನ್ ಸಿಂಪಲ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಒಂದು ಸ್ಟೋರಿನ ಕೊಟ್ಟಿರ್ತಾರೆ, ಆ ರಿಲೇಟೆಡ್ ಸ್ಟೋರಿ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆ ಪ್ರಶ್ನೆಗೆ ಆ ಸ್ಟೋರಿಯಲ್ಲಿರುವಂತದ್ದೇ ಉತ್ತರನ ನಾವು ಕಂಡುಹಿಡಿದು ಆನ್ಸರ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಿಂಪಲ್ ಆಗಿರುತ್ತೆ. ಫಸ್ಟ್ ನಾವು ಸ್ಟೋರಿನ ಅರ್ಥ ಮಾಡ್ಕೊಳ್ಬೇಕು. ಆ ಸ್ಟೋರಿಯಲ್ಲಿ ರಿಲೇಟೆಡ್ ಪ್ರಶ್ನೆನ ಕೇಳಿರ್ತಾರೆ, ನಾವು ಕರೆಕ್ಟ್ ಆಗಿ ಸ್ಟೋರಿನ ಓದ್ಕೊಂಡ್ರೆ ನಮ್ಗೆ ಅದ್ರ ತಕ್ಕಂತೆ ಉತ್ತರ ಸಿಗುತ್ತೆ. ಯೂನಿಟ್ 3 ಅಲ್ಲಿ ಸಿಂಪಲ್ ಆಗಿ ಕಾಂಪ್ರಿಹೆನ್ಸಿಯೇಷನ್ ಅಂತ ಹೇಳ್ತಾರೆ. ಯೂನಿಟ್ 4, ಸೊ ಯೂನಿಟ್ 4 ಬಂದ್ಬಿಟ್ಟು ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಯೂನಿಟ್ 4 ಬಂದ್ಬಿಟ್ಟು ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಅಂದ್ರೆ ಏನು, ಸಂಭಾಷಣೆ.
ಸೊ ಯೂನಿಟ್ 4 ಬಂದ್ಬಿಟ್ಟು ಸಂಭಾಷಣೆ, ಕಮ್ಯುನಿಕೇಶನ್ ಅಂತ ಏನ್ ಹೇಳ್ತೀವಿ. ಸೊ ಅದ ಫಸ್ಟ್ ಟಾಪರ್ ಬಂದ್ಬಿಟ್ಟು ಮೀನಿಂಗ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಅಂದ್ರೆ ಕಮ್ಯುನಿಕೇಶನ್ ಅಂದ್ರೆ ಏನು, ಆಮೇಲೆ ಟೈಪ್ಸ್ ಆಫ್ ಕಮ್ಯುನಿಕೇಶನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ಸ್ ಇರುತ್ತೆ. ಸೊ ಅದನ್ನು ಕೂಡ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ನೋಡ್ತಾ ಹೋಗೋಣ. ಸೊ ಅದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ಸ್ ಅಂತಾನು ನಾವು ನೋಡ್ತಾ ಹೋಗೋಣ. ಇವು ಎಲ್ಲ ಯೂನಿಟ್ 4 ಅಲ್ಲಿ ಬರುತ್ತೆ. ಆಮೇಲೆ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಅಂತ ಬರುತ್ತೆ. ಸೊ ಕಮ್ಯುನಿಕೇಶನ್ ಅಲ್ಲಿ ಕ್ಯಾರೆಕ್ಟರ್ಸ್ ಬರುತ್ತೆ, ಮೀನಿಂಗ್ ಬರುತ್ತೆ, ಅದಾದ್ಮೇಲೆ ಟೈಪ್ಸ್ ಆಫ್ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ರೆ ಕೊನೆಗೆ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಅಂತ ಬರುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ವರ್ಬಲ್ ಕಮ್ಯುನಿಕೇಶನ್ಸ್ ಅಂತ ಕರಿತೀವಿ. ಸೊ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ನಾವು ಮಾತಾಡ್ತಾ ಇರೋದನ್ನ ವರ್ಬಲ್ ಕಮ್ಯುನಿಕೇಶನ್ ಅಂತಾನು ಹೇಳ್ಬೋದು ಗೆಳೆಯರೆ. ವರ್ಬಲ್ ಕಮ್ಯುನಿಕೇಶನ್, ಆಮೇಲೆ ನಾನ್ ವರ್ಬಲ್ ಕಮ್ಯುನಿಕೇಶನ್ಸ್ ಅಂತಾನು ಬರುತ್ತೆ. ಇವೆಲ್ಲ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಏನು, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಏನು, ಆಮೇಲೆ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್, ಗ್ರೂಪ್ ಕಮ್ಯುನಿಕೇಶನ್, ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಬ್ಯಾರಿಯರ್ ಟು ಎಫೆಕ್ಟ್ ಕಮ್ಯುನಿಕೇಶನ್, ಮಾಸ್ ಮೀಡಿಯಾ ಅಂಡ್ ಸೊಸೈಟಿ. ಸೊ ಇಷ್ಟೆಲ್ಲ ಡಿಫ್ರೆಂಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಯೂನಿಟ್ 4 ಅಲ್ಲಿ ಬರುತ್ತೆ ಗೆಳೆಯರೆ. ಸೊ ಈ ರೀತಿ ಯೂನಿಟ್ 4 ಡಿಫ್ರೆಂಟ್ ಕಮ್ಯುನಿಕೇಶನ್ ಅಲ್ಲಿ ಹೋಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಟ್ 5 ಅಂತ ಬರುತ್ತೆ. ಸೊ ಯೂನಿಟ್ 5 ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅಲ್ಲಿ ಬರುತ್ತೆ. ಸೊ ಯಾರೆಲ್ಲ ಯೂನಿಟ್ 5 ಅಂದ್ರೆ ಇದು ರಿಲೇಟೆಡ್ ಟು ಮ್ಯಾಥಮೆಟಿಕ್ ರೀಸನಿಂಗ್ ಆಗಿರುತ್ತೆ ಗೆಳೆಯರೆ. ಸೊ ಕಂಪ್ಲೀಟ್ ಆಗಿ ಇದು ಮ್ಯಾಥ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಆಮೇಲೆ ಆಪ್ಟಿಟ್ಯೂಡ್, ರೀಸನಿಂಗ್ ಆಪ್ಟಿಟ್ಯೂಡ್, ಮೆಂಟಲಿಟಿ ಅಂತ ಹೇಳ್ತೀವಲ್ಲ, ಮಾನಸಿಕ, ಆ ರೀತಿ ನಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಇರುತ್ತೆ ಇದರಲ್ಲಿ. ಸೊ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ರೀಸನಿಂಗ್ ಅಂತ ಕರಿತೀವಿ. ಮೊದಲನೇದು ಬಂದ್ಬಿಟ್ಟು ನಂಬರ್ ಸೀರೀಸ್ ಬರುತ್ತೆ. ಸೊ ಇದು ತುಂಬಾ ಈಸಿ ಇರುತ್ತೆ ಅರ್ಥ ಮಾಡ್ಕೊಂಡ್ರೆ. ಸೊ ನಂಬರ್ ಸೀರೀಸ್ ಬರುತ್ತೆ. ಎರಡನೇದು ಬಂದ್ಬಿಟ್ಟು ಲೆಟರ್ ಸೀರೀಸ್ ಬರುತ್ತೆ. ಸೊ ಅದಾದ್ಮೇಲೆ ಕೋರ್ಸ್ ಬರುತ್ತೆ, ಆಮೇಲೆ ರಿಲೇಶನ್ಶಿಪ್ ಬರುತ್ತೆ. ಸೊ ತುಂಬಾ ಈಸಿ ಆಗಿರುತ್ತೆ. ಸೊ ಒಂದೊಂದು ಸಬ್ಜೆಕ್ಟ್ ಮೇಲೆ ನಾವು ಒಂದೊಂದು ಕ್ಲಾಸ್ನ ಮಾಡ್ತಾ ಹೋಗೋಣ. ತುಂಬಾ ಈಸಿ ಇರುತ್ತೆ. ಮುಂದೆ ಪ್ರತಿಯೊಂದಕ್ಕೂ ಒಂದೊಂದು ಕ್ಲಾಸ್ನ ಮಾಡಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಂಬರ್ ಸೀರೀಸ್ ಅಂತ ಬರುತ್ತೆ, ಆಮೇಲೆ ಲೆಟರ್ ಸೀರೀಸ್ ಅಂತ ಬರುತ್ತೆ, ಆಮೇಲೆ ಕೋರ್ಸ್ ಬರುತ್ತೆ, ಆಮೇಲೆ ರಿಲೇಶನ್ಶಿಪ್ ಬರುತ್ತೆ. ಸೊ ಇದು ತುಂಬಾ ಈಸಿ ಆಗಿರುತ್ತೆ. ಮುಂದಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಅದಾದ್ಮೇಲೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಮ್ಯಾಥಮೆಟಿಕಲ್ ಬಂದ್ಬಿಟ್ಟು ಫ್ರಾಕ್ಷನ್ ಅಂಡ್ ರೇಷಿಯೋ ಬರುತ್ತೆ, ಟೈಮ್ ಅಂಡ್ ಡಿಸ್ಟೆನ್ಸ್ ಬರುತ್ತೆ, ಪ್ರೊಪರೇಷನ್ ಅಂಡ್ ಪರ್ಸೆಂಟೇಜ್ ಬರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಬರುತ್ತೆ, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಅಂತ ಇರುತ್ತೆ, ಅವರೇಜಸ್ ಅಂತ ಬರುತ್ತೆ. ಸೊ ಈ ರೀತಿ ಇಲ್ಲಿ ನಮ್ಗೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಕ್ವಶನ್ಸ್ ನ ಬರುತ್ತೆ. ಸೊ ಇದು ತುಂಬಾ ಜನಕ್ಕೆ ಗವರ್ಮೆಂಟ್ ಜಾಬ್ ಯಾರು ಪ್ರಿಪೇರ್ ಆಗ್ತಾ ಇರ್ತಾರೋ ಇವರೆಲ್ಲ ಆಲ್ಮೋಸ್ಟ್ ತುಂಬಾ ತಿಳ್ಕೊಂಡಿರ್ತಾರೆ. ಸೊ ತುಂಬಾ ಜನಕ್ಕೂ ಕೂಡ ಇದು ಬೇಸಿಕ್ ಆಗಿ ಕಲ್ತಿದ್ರೆ ಮ್ಯಾಥಮೆಟಿಕಲಿ ಈಸಿ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಟ್ 6. ಸೊ ಅಂದ್ರೆ ಯೂನಿಟ್ 6 ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್ ಅಂತ ಕೇಳ್ತಾರೆ. ಸೊ ಲಾಜಿಕಲ್ ರೀಸನಿಂಗ್ ಅಂತ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್, ಇವ್ಯಾಲ್ಯೂಯೇಟಿಂಗ್ ಅಂಡ್ ಡಿಸ್ಟಿಂಗ್ವಿಶಿಂಗ್, ಡಿಡಕ್ಟಿಂಗ್ ಅಂಡ್ ಇಂಡಕ್ಟಿಂಗ್ ರೀಸನಿಂಗ್, ಅನಾಲಜಿಕ್ ಬರುತ್ತೆ, ಆಮೇಲೆ ವೆನ್ ಡಯಾಗ್ರಾಮ್ ಅಂತ ಬರುತ್ತೆ. ಯೂನಿಟ್ 6 ಅಲ್ಲಿ ನಮಗೆ ಕೇಳ್ತಾ ಲಾಜಿಕಲ್ ರೀಸನಿಂಗ್ ಅಂತ ಕೇಳ್ತಾ ಇದಾರೆ. ಅದ್ರಲ್ಲಿ ಏನ್ ಹೇಳ್ತಾ ಇದಾರೆ, ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾ ಇದಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ. ಆಮೇಲೆ ಇವ್ಯಾಲ್ಯೂಯೇಟಿಂಗ್ ಅಂಡ್ ಡಿಸ್ಟಿಂಗ್ವಿಶಿಂಗ್, ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಮೂರನೇದು ಬಂದ್ಬಿಟ್ಟು ಅನಾಲಜೀಸ್ ಅಂತ ಬರುತ್ತೆ. ಸೊ ಅನಾಲಜಿ ಪ್ರಾಬ್ಲಮ್ ಬರುತ್ತೆ. ಸೊ ಅದು ಕೂಡ ಒಂದು ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ. ಅದಾದ್ಮೇಲೆ ವೆನ್ ಡಯಾಗ್ರಾಮ್ ಪ್ರಾಬ್ಲಮ್ಸ್ ಬರುತ್ತೆ ಗೆಳೆಯರು. ಸೊ ವೆನ್ ಡಯಾಗ್ರಾಮ್ ಪ್ರಾಬ್ಲಮ್ಸ್ ಸೊ ವಿತ್ ಗ್ರಾಫ್ ಅಥವಾ ವಿತ್ ಪ್ರಾಕ್ಟಿಕಲ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಸೊ ಈಗ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಮುಂದಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಯೂನಿಟ್ 7. ಸೊ ಯೂನಿಟ್ 7 ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ. ಸೊ ಯೂನಿಟ್ 7 ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್. ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಸೋರ್ಸ್ ಅಂಡ್ ಈಕ್ವೇಶನ್ಸ್ ಅಂತ ಫಸ್ಟ್ ಬರುತ್ತೆ. ಸೊ ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಕರೀತವೆ. ಆಮೇಲೆ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಡೇಟಾ ಅಂತ ಹೇಳ್ತಾರೆ. ಆಮೇಲೆ ಡೇಟಾ ಇಂಟರ್ಪ್ರಿಟೇಷನ್, ಅದಾದ್ಮೇಲೆ ಡೇಟಾ ಅಂಡ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ಆಮೇಲೆ ಮ್ಯಾಪಿಂಗ್ ಆಫ್ ಡೇಟಾ. ಸೊ ಇದನ್ನ ಕಂಪ್ಲೀಟ್ ಆಗಿ ಒಂದೊಂದ್ರ ಮೇಲೆ ಒಂದೊಂದನ್ನ ಕ್ಲಾಸ್ ನ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಯೂನಿಟ್ 7 ಅಲ್ಲಿ ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್ ಅಂತ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಸೋರ್ಸ್ ಆಫ್ ಎಕ್ವೇಶನ್ ಅಂತ ಕರೀತಾರೆ.
ಸೊ ಅಂದ್ರೆ ನಾವು ಡೇಟಾನ ಯಾವ ರೀತಿ ಕಲೆಕ್ಷನ್ ಮಾಡ್ಕೊಳ್ತೀವಿ, ಎಲ್ಲಿಂದ ತಗೋತೀವಿ ಅಂತ. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಬರುತ್ತೆ. ಡೇಟಾದಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾ ಅಂತ ಹೇಳ್ತಾರೆ. ಆಮೇಲೆ ಕ್ವಾಂಟಿಟೇಟಿವ್ ಡೇಟಾ, ಆಮೇಲೆ ಕ್ವಾಲಿಟೇಟಿವ್ ಡೇಟಾ ಅಂತ ಡಿಫ್ರೆನ್ಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಡೇಟಾ ಇಂಟರ್ಪ್ರಿಟೇಷನ್ಸ್ ಅಂತ ಬರುತ್ತೆ. ಆಮೇಲೆ ಡೇಟಾ ಅಂಡ್ ಗವರ್ನೆನ್ಸ್ ಅಂತಾನು ಹೇಳ್ತಾರೆ. ಸೊ ಡೇಟಾ ಅಂಡ್ ಗವರ್ನೆನ್ಸ್ ಅಂತಂದ್ರೆ ಏನು, ಅದಾದ್ಮೇಲೆ ಡಿಫ್ರೆಂಟ್ ಆಗಿ ನೋಡ್ತಾ ಹೋಗೋಣ. ಆಮೇಲೆ ಮ್ಯಾಪಿಂಗ್ ಆಫ್ ಡೇಟಾ ಅಂತ ಬರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಡೆಪ್ತ್ ಆಗಿ ನೋಡ್ತಾ ಹೋಗೋಣ. ಇದರಲ್ಲಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ಸ್ ಅಂತ ಬರುತ್ತೆ. ಡೇಟಾ ರಿಪ್ರೆಸೆಂಟೇಷನ್ ಅಲ್ಲಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಬಾರ್ ಚಾರ್ಟ್, ಹಿಸ್ಟೋಗ್ರಾಮ್, ಪೈ ಚಾರ್ಟ್, ಟೇಬಲ್ ಚಾರ್ಟ್ ಅಂಡ್ ಲೈನ್ ಚಾರ್ಟ್, ಈ ರೀತಿ ಡಿಫ್ರೆಂಟ್ ಕ್ವಶನ್ಸ್ ನ ಕೇಳ್ತಾರೆ ಗೆಳೆಯರೆ. ಇದರಲ್ಲಿ ನಾವು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಜೊತೆಗೆ ಆನ್ಸರ್ ನ ಸೊಲ್ಯೂಷನ್ ತಗೊಳ್ಳೋಣ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ಸ್ ಅಂತ ಬರುತ್ತೆ, ವಿತ್ ಡೈಗ್ರಾಮ್ಸ್ ಜೊತೆ ಬರುತ್ತೆ. ಬಾರ್ ಚಾರ್ಟ್ ಬರುತ್ತೆ, ಹಿಸ್ಟೋಗ್ರಾಮ್ ಚಾರ್ಟ್ಸ್ ಬರುತ್ತೆ, ಪೈ ಚಾರ್ಟ್ ಬರುತ್ತೆ, ಟೇಬಲ್ ಚಾರ್ಟ್ ಬರುತ್ತೆ, ಅಂದ್ರೆ ಲೈನ್ ಚಾರ್ಟ್ ಬರುತ್ತೆ. ಈ ರೀತಿ ಡಿಫ್ರೆಂಟ್ ಪ್ರಾಬ್ಲಮ್ ವಿತ್ ಚಾರ್ಟ್ ಜೊತೆ ನಾವು ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಯೂನಿಟ್ 8 ಅಂತ ಬರುತ್ತೆ. ಯೂನಿಟ್ 8 ಅಂತ ಬಂದ್ಬಿಟ್ಟು ICT ಅಂತ ಏನಾಗ್ಲೇ ಹೇಳ್ತಿದ್ವಲ್ಲ ನಾವು, ಅದನ್ನ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಕರೀತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತಾ ಇರೋದು ಕಮ್ಯುನಿಕೇಶನ್ ಟೆಕ್ನಾಲಜಿ ತುಂಬಾ ಬಳಸ್ತಾ ಇದೀವಿ. ಪ್ರತಿ ಒಂದು ಫೀಲ್ಡ್ ಅಲ್ಲೂ ಕೂಡ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅದನ್ನ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಸ್ಟ್ಯಾಂಡ್ ಆಗಿ ಶಾರ್ಟ್ ಕಟ್ ಆಗಿ ಹೇಳ್ತಾರೆ, ICT ಅಂತ ಹೇಳ್ತಾರೆ. ಸೊ ಸಿಂಪಲ್ ಆಗಿ ICT ಅಂದ್ರೆ ಏನು ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ICT ಅಂದ್ರೆ ಏನು, ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ಅದು ಏನಕ್ಕೆ ಯೂಸ್ ಆಗ್ತಾ ಇದೆ, ಎಲ್ಲೆಲ್ಲೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನ ಡೆಪ್ತ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ICT ಯೂಸ್ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜಸ್ ಏನು, ಯಾರೆಲ್ಲ ಇದನ್ನ ಅಡ್ವಾಂಟೇಜಸ್ ತಗೊಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ICT ಎಲ್ಲಿ ಯೂಸ್ ಆಗ್ತಾ ಇದೆ, ನಮ್ಗೆ ಪ್ರತಿಯೊಬ್ಬರಿಗೂ ಅಡ್ವಾಂಟೇಜಸ್ ಇದೆಯಾ, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಅಡ್ವಾಂಟೇಜಸ್ ಇದೆಯಾ, ಆಮೇಲೆ ಡಿಸ್ಅಡ್ವಾಂಟೇಜಸ್ ಯಾರಿಗೆ, ಇದು ಡಿಸ್ಅಡ್ವಾಂಟೇಜಸ್ ಯಾರ್ಗ್ ಆಗ್ತಾ ಇದೆ ಅಂತ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಹೋಗೋಣ. ಸೊ ಅದಾದ್ಮೇಲೆ ಜನರಲ್ ಅಬ್ರಿವೇಷನ್ ಅಂಡ್ ಟರ್ಮಿನಾಲಜಿ ಅಂತ ಕರಿತೀವಿ. ಸೊ ಅಂದ್ರೆ ಇದರಲ್ಲಿ ಜನರಲ್ ಅಬ್ರಿವೇಷನ್ ಅಂಡ್ ಟರ್ಮಿನಾಲಜಿ ಅಂತಾನು ಬರುತ್ತೆ. ಸೊ ಹಾಗಂದ್ರೆ ಏನು ಅಂತಾನು ನಾವು ಡೆಪ್ತ್ ಆಗಿ ತಿಳ್ಕೊಳ್ಳೋಣ ಗೆಳೆಯರೆ. ಸೊ ಯೂನಿಟ್ 8 ಅಲ್ಲಿ ICT ಅಂತ ಕರಿತೀವಿ, ಅಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅದರಲ್ಲಿ ಬೇಸಿಕ್ ಆಫ್ ಇಂಟರ್ನೆಟ್ಸ್ ನ ಯೂಸ್ ಮಾಡ್ಕೋತೀವಿ ನಾವು. ICT ಅಂದ್ರೆ ಏನು, ಇನ್ಫಾರ್ಮೇಶನ್ ಕಂಪ್ಯೂಟರ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಲ್ಲ, ಸೊ ಅದನ್ನ ನಾವು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ನಾವು ಬೇಸಿಕ್ ಆಗಿ ಇಂಟರ್ನೆಟ್ ನ ಕಂಪಲ್ಸರಿ ಬಳಸಬೇಕಾಗುತ್ತೆ. ಹೌದಾ, ಅಲ್ಲಿ ನಾವು ಇಂಟರ್ನೆಟ್ ನ ತುಂಬಾ ಯೂಸ್ಫುಲ್ ಆಗಿ ಮಾಡ್ಲೇಬೇಕಾಗುತ್ತೆ. ವಿತೌಟ್ ಇಂಟರ್ನೆಟ್ ನಾವು ಟೆಕ್ನಾಲಜಿನ ಬಳಸೋಕೆ ಕಷ್ಟ ಆಗುತ್ತೆ, ಹೌದಲ್ವಾ. ಸೊ ಒಂದು ಕನೆಕ್ಷನ್ ಇಂದ ನಾವು ಬೇರೆಯವ್ರಿಗೆ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂದ್ರೆ ಏನು, ಒಬ್ಬರಿಂದ ಮತ್ತೊಬ್ಬರನ್ನ ಮಾತಾಡ್ಬೇಕಾದ್ರೆ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊ ಅದು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಥ್ರೂ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಿ. ಟೆಕ್ನಾಲಜಿನ ಬಳಸ್ಕೊಂಡು ನಾವು ಮಾತಾಡ್ಬೇಕಾದ್ರೆ ಅಲ್ಲಿ ನಮ್ಗೆ ಬೇಸಿಕ್ ಇಂಟರ್ನೆಟ್ ಬೇಕಾಗೇ ಆಗುತ್ತೆ. ಸೊ ಮೊದಲನೇದಾಗಿ ಇಂಟರ್ನೆಟ್ ನ ನಾವು ಕಂಪಲ್ಸರಿ ಯೂಸ್ ಮಾಡ್ಬೇಕಾಗುತ್ತೆ. ಈಗ ಕಂಪಲ್ಸರಿ ಎಲ್ರು ಸ್ಮಾರ್ಟ್ ಫೋನ್ ಬಳಸ್ತಾ ಇದ್ದಾರೆ. ಸೊ ಎಲ್ರು ಕೂಡ ಇಂಟರ್ನೆಟ್ ಬಳಸ್ತಾ ಇರ್ತಾರೆ. ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರಲ್ಲೂ ಕೂಡ ಸ್ಮಾರ್ಟ್ ಫೋನ್ಸ್ ಇರುತ್ತೆ. ಆ ಸ್ಮಾರ್ಟ್ ಫೋನ್ ಜೊತೆಗೆ ಒಬ್ರು ವಿಡಿಯೋ ಕಾಲ್ ಮಾಡ್ಬೇಕಾದ್ರೆ ಅದಕ್ಕೆ ಇಂಟರ್ನೆಟ್ ಬೇಕಾಗುತ್ತೆ. ಒಂದು ವಾಟ್ಸ್ಆಪ್ ಮಾಡ್ಬೇಕಾದ್ರೂ ಕೂಡ ಅವ್ರಿಗೆ ಒಂದು ಇಂಟರ್ನೆಟ್ ಬೇಕಾಗುತ್ತೆ. ಇಂಟರ್ನೆಟ್ ಇಲ್ಲದೆ ಇದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕಮ್ಯುನಿಕೇಶನ್ ಆಗಲ್ಲ ಅಂತ ಹೇಳ್ಬೋದು. ಈಗ ಎರಡನೇದಾಗಿ ಇಮೇಲ್. ಸೊ ಸಾಮಾನ್ಯವಾಗಿ ನಾವು ಟೆಕ್ಸ್ಟ್ ಮೇಲ್ ಮೆಸೇಜ್ ಮಾಡ್ಬೇಕು ಆದ್ರೂ ಕೂಡ ಇದು ಇಮೇಲ್ ತುಂಬಾ ಬಿಸ್ನೆಸ್ ಪರ್ಪಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಒಬ್ಬರಿಂದ ಇನ್ನೊಬ್ರಿಗೆ ಮಾತಾಡೋಕೆ ನಾವು ಚಾಟ್ ನ ಮಾಡ್ತೀವಿ, ಆದ್ರೆ ಇಮೇಲ್ ಬಂದ್ಬಿಟ್ಟು ನಾವು ನಾರ್ಮಲ್ ಟೆಕ್ಸ್ಟ್ ಮಾಡೋದಕ್ಕಿಂತ ಬಿಸ್ನೆಸ್ ಪರ್ಪಸ್ ನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸಸ್ ಪರ್ಪಸ್ ನಾವು ಬೇಸಿಕ್ ಇಂಟರ್ನೆಟ್ಸ್ ನ ಬೇಕಾಗೇ ಆಗುತ್ತೆ ಗೆಳೆಯರೆ. ಅದಾದ್ಮೇಲೆ ಡಿಜಿಟಲ್ ಇನಿಷಿಯೇಟಿವ್ ಅಂಡ್ ಹೈಯರ್ ಎಜುಕೇಶನ್ ಅಂತ ಹೇಳ್ತಾರೆ. ಅಂದ್ರೆ ಡಿಜಿಟಲ್ ಇನಿಷಿಯೇಟಿವ್ ಇನ್ ಹೈಯರ್ ಎಜುಕೇಶನ್ ಅಂದ್ರೆ ನಾವು ಉನ್ನತ ಶಿಕ್ಷಣದಲ್ಲಿ ನಾವು ಟೆಕ್ನಾಲಜಿನ ಯಾವ ರೀತಿ ಬಳಸ್ತಾ ಇದ್ದೀವಿ, ಇನ್ಫಾರ್ಮೇಶನ್ ತಗೊಳ್ತಾ ಇದೀವಿ, ಇನ್ಫಾರ್ಮೇಶನ್ ಟೀಚ್ ಮಾಡ್ತಾ ಇದೀವಿ, ಟೀಚಿಂಗ್ ರಿಲೇಟೆಡ್ ಅಲ್ಲಿ ಎಷ್ಟೆಲ್ಲ ನಾವು ಡಿಜಿಟಲ್ ಆಗಿ ಬಳಸ್ತಾ ಇದ್ದೀವಿ, ಪ್ರತಿಯೊಂದನ್ನು ಇಲ್ಲಿ ಡೆಪ್ತ್ ಆಗಿ ಮಾಹಿತಿನ ತೆಗ್ತಾ ಹೋಗುತ್ತೆ. ಅದಾದ್ಮೇಲೆ ICT ಅಂಡ್ ಗವರ್ನೆನ್ಸ್ ಅಂತ ಬರುತ್ತೆ. ಅಂದ್ರೆ
ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಏನು ಬಳಸ್ತೀವಲ್ಲ ಅದು ಗವರ್ಮೆಂಟ್ ಜೊತೆಗೆ ಅಥವಾ ಗವರ್ನೆನ್ಸ್ ಅಲ್ಲಿ ನಾವು ಎಷ್ಟೆಲ್ಲ ಪ್ರಾಫಿಟ್ ಇದೆ, ಆಮೇಲೆ ಗವರ್ನೆನ್ಸ್ ಜೊತೆಗೆ ಯಾವ ರೀತಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾವು ಬಳಸ್ಕೊಳ್ತೀವಿ, ಅದ್ರ ಜೊತೆ ನಾವು ಯಾವ ರೀತಿ ಕಮ್ಯುನಿಕೇಶನ್ ಯೂಸ್ ಮಾಡ್ಕೊಳ್ತೀವಿ ಅಂತಾನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಕೊನೆಯದಾಗಿ ಬಂದ್ಬಿಟ್ಟು 9ನೇ ಯೂನಿಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ರೋಲ್ಮೆಂಟ್ ಅಂತ ಬರುತ್ತೆ. ಸೊ ಯೂನಿಟ್ 9 ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ರೋಲ್ಮೆಂಟ್ ಅಂತ ಬರುತ್ತೆ. ಸೊ ಇದರಲ್ಲಿ ನಾವು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಅಂಡ್ ಎನ್ರೋಲ್ಮೆಂಟ್ ಅಂತ ನೋಡ್ತಾ ಹೋಗೋಣ. ಪೀಪಲ್ಸ್ ಸೆಕೆಂಡ್ರಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಅಂಡ್ ಎನ್ರೋಲ್ಮೆಂಟ್ ಅಂತ ಅಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಅಂಡ್ ಸಸ್ಟೈನ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇದೆ. ಅಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಅಂಡ್ ಸಸ್ಟೈನ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತಾ ಇದ್ದಾರೆ. ಸೊ ಆ ರೀತಿ ಅಂದ್ರೆ ಏನು, ಮಿಲೇನಿಯಂ ಡೆವಲಪ್ಮೆಂಟ್ ಅಂದ್ರೆ ಏನು, ಅದರ ಉದ್ದೇಶಗಳೇನು, ಅದ್ರ ಏಮ್ಸ್ ಏನು ಅಂತಾನು ನಾವು ಕಂಪ್ಲೀಟ್ ಆಗಿ ನೋಡೋಣ. ಗುರಿ ಏಮ್ಸ್ ಅಂತ ಕರಿತೀವಿ, ಅದ್ರ ಬಗ್ಗೆ ಡೆಪ್ತ್ ಆಗಿ ನೋಡೋಣ. ಸೊ ಎರಡನೇದಾಗಿ ಹ್ಯೂಮನ್ ಅಂಡ್ ಎನ್ರೋಲ್ಮೆಂಟಲ್ ಇಂಟರಾಕ್ಷನ್ ಯಾವ ರೀತಿ ಇದೆ ಅಂತಾನು ನೋಡ್ತಾ ಹೋಗೋಣ. ಅಂದ್ರೆ ಪರಿಸರದಲ್ಲಿ ಮನುಷ್ಯ ಮತ್ತು ವಾತಾವರಣ ಇದ್ರ ಜೊತೆಗೆ ಇಂಟ್ರಾಕ್ಷನ್ ಹೆಂಗಿದೆ, ಯಾವ ರೀತಿ ಆಗ್ತಾ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಆಮೇಲೆ ಇಂಪ್ಯಾಕ್ಟ್ ಆಫ್ ಪೊಲ್ಯೂಟೆಂಟ್ ಆಫ್ ಹ್ಯೂಮನ್ ಹೆಲ್ತ್, ಅಂದ್ರೆ ನಮ್ಗೆ ಪೊಲ್ಯೂಷನ್ ಇಂದ ಮನುಷ್ಯನ ದೇಹಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಅಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಚೇಂಜ್ ಆಗ್ತಾ ಇದೆ, ಆಮೇಲೆ ರೋಗ ರುಜಿನ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಪೊಲ್ಯೂಷನ್ ಬಗ್ಗೆ ಇದು ಡೆಪ್ತ್ ಆಗಿರುತ್ತೆ. ಸೊ ಪೊಲ್ಯೂಷನ್ ಯಾವ್ದ್ರಿಂದ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನೋಡ್ತಾ ಹೋಗ್ಬೇಕಾದ್ರೆ ನಾವು ಪೊಲ್ಯೂಷನ್ ಯಾವ್ದ್ರಿಂದ ಆಗ್ತಾ ಇದೆ, ಪೊಲ್ಯೂಷನ್ ಅಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಇದೆ ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ. ಪೊಲ್ಯೂಷನ್ ಇಂದ ಮನುಷ್ಯನಿಗೆ ಯಾವ ರೀತಿ ಮನುಷ್ಯನ ದೇಹದಲ್ಲಿ ಮನುಷ್ಯನ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ, ಅದರಿಂದ ತೊಂದರೆಗಳೇನು ಅಂತಾನು ನಾವು ಡೆಪ್ತ್ ಆಗಿ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಎನ್ರೋಲ್ಮೆಂಟಲ್ ಇಶ್ಯೂಸ್ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಎನ್ರೋಲ್ಮೆಂಟಲ್ ಇಶ್ಯೂಸ್ ಅಲ್ಲಿ ಲೋಕಲ್, ಆಮೇಲೆ ರೀಜನಲ್, ಆಮೇಲೆ ಗ್ಲೋಬಲ್, ಈ ರೀತಿ ಎನ್ರೋಲ್ಮೆಂಟಲ್ ಇಶ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೋಕಲ್ ಅಂದ್ರೆ ಯಾವ ರೀತಿ ಆಗ್ತಾ ಇದೆ, ರೀಜನಲ್ ಅಂದ್ರೆ ಯಾವ ರೀತಿ, ಆಮೇಲೆ ಗ್ಲೋಬಲ್ ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಅಂತ ನಾವು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಾದ್ಮೇಲೆ ಏರ್ ಪೊಲ್ಯೂಷನ್ ಅಂತ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕಾದ್ರೆ ಏರ್ ಪೊಲ್ಯೂಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಏರ್ ಪೊಲ್ಯೂಷನ್ ಎಲ್ಲಿ ಆಗ್ತಾ ಇದೆ ಹೇಳಿ ನಮ್ಗೆ. ಏರ್ ಪೊಲ್ಯೂಷನ್ಸ್ ಅಂದ್ರೆ ಗಾಳಿಯಲ್ಲಿ ನಮ್ಗೆ ಯಾವೆಲ್ಲ ಪೊಲ್ಯೂಷನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಇವಾಗ ನಾವು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗಾಡಿ ಜಾಸ್ತಿ ಬರ್ತಾ ಇದೆ. ಸೊ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ರಿಲೀಸ್ ಆಗ್ತಾ ಇದೆ. ಹಂಗಾಗಿ ನಾವು ಏರ್ ಪೊಲ್ಯೂಷನ್ಸ್ ನ ಜಾಸ್ತಿ ನೋಡ್ತಾ ಇದೀವಿ. ಅದಾದ್ಮೇಲೆ ವಾಟರ್ ಪೊಲ್ಯೂಷನ್ಸ್ ಅಂತ ಬರುತ್ತೆ ಸೆಕೆಂಡ್ ಒನ್. ಸೊ ವಾಟರ್ ಪೊಲ್ಯೂಷನ್ಸ್ ಯಾವ ರೀತಿ ಆಗ್ತಾ ಇದೆ, ಏನಕ್ಕೋಸ್ಕರ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ಅದನ್ನ ತಡೆಗಟ್ಟಬೇಕಾದ್ರೆ ಹೆಂಗೆ, ಅದನ್ನು ಕೂಡ ನಾವು ತಿಳ್ತಾ ಹೋಗೋಣ. ಆಮೇಲೆ ಸೋಲ್ ಪೊಲ್ಯೂಷನ್ಸ್ ಅಂತ ಬರುತ್ತೆ. ಸೊ ಸೋಲ್ ಪೊಲ್ಯೂಷನ್ ಅಂದ್ರೆ ಮಣ್ಣಿನ ಫಲವತ್ತತೆನ ಕಳ್ಕೊಳ್ತಾ ಇದೀವಿ ಪ್ರತಿದಿನ ಹೋದಾಗೆಲ್ಲ ಮಣ್ಣಿನ ಫಲವತ್ತತೆನ ಕಳ್ಕೊಳ್ತಾ ಇದೀವಿ. ಅದು ಕೂಡ ಪೊಲ್ಯೂಷನ್ ಹಾಳಾಗ್ತಾ ಇದೆ ಮಣ್ಣಿಂದನೂ ಕೂಡ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಾಯ್ಸ್ ಪೊಲ್ಯೂಷನ್. ಸೊ ಅಂದ್ರೆ ಸಾಮಾನ್ಯವಾಗಿ ನಾವು ಸಿಟಿಯಲ್ಲಿ ತುಂಬಾ ಪ್ರಾಬ್ಲಮ್ ಬರೋದೇನಂದ್ರೆ ನಾಯ್ಸ್ ಪೊಲ್ಯೂಷನ್. ಸೊ ಸಿಟಿಯಲ್ಲಿ ಫಸ್ಟ್ ಬರೋದೇ ಒಂದು ನಾಯ್ಸ್ ಪೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ತುಂಬಾ ವಾಹನಗಳಿರುತ್ತೆ, ವಾಹನಗಳ ಸೌಂಡು ಅಥವಾ ನಾಯ್ಸ್ ಏನಿರುತ್ತಲ್ಲ ಅದು ತುಂಬಾ ಗಿಜಿ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅದು ನಾಯ್ಸ್ ಪೊಲ್ಯೂಷನ್ ಎದ್ದು ಕಾಣ್ತಾ ಇರುತ್ತೆ ಗೆಳೆಯರೆ. ಈ ರೀತಿ ಪೊಲ್ಯೂಷನ್ಸ್ ನಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಇರುತ್ತೆ. ಆ ಪೊಲ್ಯೂಷನ್ಸ್ ನಿಂದ ನಾವು ಎಷ್ಟು ತೊಂದರೆಗಳನ್ನ ಆಗ್ತಾ ಇದೆ, ಆಮೇಲೆ ಎನ್ವಿರಾನ್ಮೆಂಟ್ಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ, ಆಮೇಲೆ ಮನುಷ್ಯನಿಗೂ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಇದ್ರ ಜೊತೆಗೆ ನಾವು ಅದನ್ನ ತಡೆಗಟ್ಟಿದ್ರೆ ಅಥವಾ ತಡೆಗಟ್ಟಬೇಕಾದ್ರೆ ಏನೆಲ್ಲ ನಾವು ಮಾಡ್ಬೇಕಾಗುತ್ತೆ ಅಂತಾನು ನಾವು ತಿಳ್ಕೊಳ್ಳೋಣ ಗೆಳೆಯರೆ. ಆಮೇಲೆ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸ್ ಅಂತ ಹೇಳ್ತೀವಿ. ಸೊ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಆಮೇಲೆ ಸೋಲಾರ್ ಅಂತ ಹೇಳ್ತಾರೆ. ಸೋಲಾರ್ ನಿಂದ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸ್ ಸಿಗುತ್ತೆ. ಆಮೇಲೆ ವಿಂಡ್ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಸೋಲ್ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಹೈಡ್ರೋ, ಆಮೇಲೆ ಜಿಯೋಥರ್ಮಲ್, ಆಮೇಲೆ ಬಯೋಮಾಸ್, ಆಮೇಲೆ ನ್ಯೂಕ್ಲಿಯರ್ ಅಂಡ್ ಫಾರೆಸ್ಟ್. ಈ ರೀತಿ ನಮ್ಗೆ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ನಾವು ಒಂದೊಂದಾಗಿ ಡಿಫ್ರೆನ್ಸ್ ಆಮೇಲೆ ಒಂದೊಂದಾಗಿ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕೊನೆಗೆ ಬಂದ್ಬಿಟ್ಟು 10ನೇ ಯೂನಿಟ್
ಹೈಯರ್ ಎಜುಕೇಶನ್ ಸಿಸ್ಟಮ್. ಸೊ ಇದು ಮೇನ್ ಟಾಪಿಕ್ ಹೆಂಗಿದೆ ಅಂದ್ರೆ ಹೈಯರ್ ಎಜುಕೇಶನ್ ಸಿಸ್ಟಮ್ ರಿಲೇಟೆಡ್ ಇದೆ. ಸೊ ಇದ್ರ ಹೆಸರಲ್ಲೇ ಇರುತ್ತೆ ಉನ್ನತ ಶಿಕ್ಷಣಕ್ಕೋಸ್ಕರ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದು. ಸೊ ಇಲ್ಲಿ ಕೊಟ್ಟಿರೋದೇನಪ್ಪಾ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಶನ್ ಇನ್ ಇಂಡಿಯಾ. ಸೊ ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ ಇಂಡಿಯಾದಲ್ಲಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಥವಾ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ. ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಶನ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ನಾವು ಉನ್ನತ ಶಿಕ್ಷಣಗಳು ಯಾವ ರೀತಿ ಇದೆ, ಉನ್ನತ ಶಿಕ್ಷಣ ಕೊಡುವಂತ ಕಾಲೇಜಸ್ ಯೂನಿವರ್ಸಿಟಿ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಎರಡನೇದು ಬಂದ್ಬಿಟ್ಟು ಪ್ರೊಫೆಷನಲ್, ಟೆಕ್ನಿಕಲ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ಸ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಆಗಿ ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಶನ್ ಇದೆ, ಪ್ರೊಫೆಷನಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಇದೆ, ಆಮೇಲೆ ಟೆಕ್ನಿಕಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ಸ್ ಇದೆ. ಸೊ ಟೆಕ್ನಿಕಲ್ ಅಂದ್ರೆ ಯಾವ ರೀತಿ ಇದೆ, ಆಮೇಲೆ ಉನ್ನತ ಬೇಸ್ ನಲ್ಲಿ ಪ್ರೊಫೆಷನಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಬೇರೆ ಇದೆ, ಟೆಕ್ನಿಕಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಬೇರೆ ಇದೆ, ಸೊ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಬೇರೆ ಇದೆ. ಪ್ರತಿಯೊಂದನ್ನು ನಾವು ಸಪ್ರೇಟ್ ಆಗಿ ನೋಡ್ತಾ ಹೋಗೋಣ. ಅದಾದ್ಮೇಲೆ ವ್ಯಾಲ್ಯೂ ಎಜುಕೇಶನ್ ಅಂಡ್ ಎನ್ರೋಲ್ಮೆಂಟಲ್ ಎಜುಕೇಶನ್ ಅಂತ ಬರುತ್ತೆ. ವ್ಯಾಲ್ಯೂ ಎಜುಕೇಶನ್ ಅಂಡ್ ಎನ್ರೋಲ್ಮೆಂಟಲ್ ಎಜುಕೇಶನ್ಸ್ ಅಂದ್ರೆ ಡಿಫ್ರೆನ್ಸ್ ಏನು ಅಂತ ನೋಡ್ತಾ ಹೋಗೋಣ. ಆಮೇಲೆ ಓರಿಯೆಂಟಲ್, ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಸೊ ಅಂದ್ರೆ ಇಂಡಿಯಾದಲ್ಲಿ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇಂಡಿಯಾ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗ್ಬೇಕು. ಆಮೇಲೆ ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇದು ರಿಲೇಟೆಡ್ ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಇಂಡಿಯಾದಲ್ಲೇ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇದೆ, ಓರಿಯೆಂಟಲ್ ಆಗಿ ಯಾವ ರೀತಿ ಇದೆ, ಕನ್ವೆನ್ಷನಲ್ ಯಾವ ರೀತಿ ಇದೆ, ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿಸೀಸ್, ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್. ಸೊ ಇದ್ರ ಬಗ್ಗೆನೂ ನಾವು ತಿಳ್ಕೊಳ್ತಾ ಹೋಗೋಣ. ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪಾಲಿಸೀಸ್ ಏನಿರುತ್ತೆ, ಯಾವ ರೀತಿ ಇರುತ್ತೆ, ಆಮೇಲೆ ಗವರ್ನೆನ್ಸ್ ಯಾವ ರೀತಿ ಇರುತ್ತೆ, ಆಮೇಲೆ ಗವರ್ನೆನ್ಸ್ ಏನ್ ಅಧಿಕಾರ ಇದ್ರಲ್ಲಿ ಇರುತ್ತೆ, ನಾವು ಏನ್ ಅಧಿಕಾರ ತಗೊಳ್ಬೇಕಾಗುತ್ತೆ, ಆಮೇಲೆ ಅಡ್ಮಿನಿಸ್ಟ್ರೇಷನ್ಸ್ ಅಂತ ಬರುತ್ತೆ. ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಅಡ್ಮಿನಿಸ್ಟ್ರೇಷನ್ ಆಗ್ಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ, ಸೊ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು, ಇದೆಲ್ಲಾನು ಕಂಪ್ಲೀಟ್ ಆಗಿ ನಾವು ಹೈಯರ್ ಎಜುಕೇಶನ್ ಸಿಸ್ಟಮ್ ಯೂನಿಟ್ 10 ನಲ್ಲಿ ನೋಡ್ತೀವಿ ಗೆಳೆಯರೆ. ಈ ರೀತಿ ನಮ್ಗೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಸೊ ಓಕೆ, ಈ ರೀತಿ ನಮ್ಗೆ ಯೂನಿಟ್ 10 ಬರುತ್ತೆ. ಸೊ ಯೂನಿಟ್ 10 ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂತ. ಆಮೇಲೆ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ರೋಲ್ಮೆಂಟ್ ಅಂತ ಕರಿತೀವಿ. ಆಮೇಲೆ ಯೂನಿಟ್ 8 ಬಂದ್ಬಿಟ್ಟು ICT ಅಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಬರುತ್ತೆ. ಯೂನಿಟ್ 7 ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್ ಅಂತ ಬರುತ್ತೆ. ಯೂನಿಟ್ 6 ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್ ಅಂತ ಬರುತ್ತೆ. ಯೂನಿಟ್ 5 ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಯೂನಿಟ್ 4 ಬಂದ್ಬಿಟ್ಟು ಕಮ್ಯುನಿಕೇಶನ್ ಅಂತ ಬರುತ್ತೆ. ಯೂನಿಟ್ 3 ಬಂದ್ಬಿಟ್ಟು ಕಾಂಪ್ರಹೆನ್ಸಿವ್ ಅಂತ ಬರುತ್ತೆ. ಯೂನಿಟ್ 2 ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಹಾಗೆ ಯೂನಿಟ್ 1 ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಸೊ ಈ ರೀತಿ ನಮ್ಗೆ 10 ಯೂನಿಟ್ಗಳಾಗಿರುತ್ತೆ. ಆ 10 ಯೂನಿಟ್ಗಳಲ್ಲಿ ನಾವು ಪ್ರತಿ ಒಂದು ಯೂನಿಟಿಗೂ 5 ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಅಂದ್ರೆ 5 ಪ್ರಶ್ನೆಗಳಿಗೆ ಪ್ರತಿ ಒಂದು ಪ್ರಶ್ನೆಗೂ ಕೂಡ 2 ಅಂಕಗಳನ್ನ ಕೊಟ್ಟಿರ್ತಾರೆ. 5 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ರೆ 10 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ 50 ಪ್ರಶ್ನೆಗಳು 10 ಯೂನಿಟ್ ಇಂದ ಕೂಡಿದ್ರೆ 100 ಅಂಕಗಳನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಸೊ ಅಂದ್ರೆ ಒಂದು ಯೂನಿಟಿಗೆ 5 ಪ್ರಶ್ನೆ 10 ಅಂಕಗಳು ಇಟ್ಟಿರ್ತಾರೆ. ಸೊ ಎಷ್ಟು ಈಸಿ ಆಗುತ್ತೋ ಕಂಪ್ಲೀಟ್ ಆಗಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಓದೋಣ. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್, ಅಥವಾ ನಿಮ್ಗೆ ಆ ರೀತಿ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಮಿನಿಮಮ್ ಅಂದ್ರೂ ಕೂಡ 8 ಯೂನಿಟ್ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ. ನಿಮ್ಗೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಆಗುತ್ತಾ, ಅದನ್ನ ಬಿಡಿ. ಜನರಲ್ ಟೀಚಿಂಗ್ ಅಂತ ಅರ್ಥ ಆಗುತ್ತಾ, ಅದನ್ನ ತಗೊಳ್ಳಿ. ಇಲ್ಲ ಲರ್ನರ್ಸ್ ಅಂತ ತಗೊಳ್ಳಿ. ಸೊ ಯಾವ್ದಾದ್ರು ಈಸಿ ಆಗ್ಲಿ, ಆಲ್ಮೋಸ್ಟ್ ನೀವು 100% ಪ್ರತಿಯೊಂದನ್ನು ಪ್ರಿಪೇರ್ ಆಗಿ. ಯಾಕಂದ್ರೆ ಇಲ್ಲಿ ತುಂಬಾ ಕಷ್ಟವಾಗಿದ್ದು ಯಾವ್ದು ಇಲ್ಲ. ಸೊ ಪ್ರಿಪೇರ್ ಆಗಿದ್ರೆ ತುಂಬಾ ಈಸಿನೇ ಆಗುತ್ತೆ. ಸೊ ಹಂಗಾಗಿ ಪ್ರತಿಯೊಂದನ್ನು ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ ಆಗಿ ನೋಡಿ, ಓರಲ್ಲಿ ಹೇಳ್ಬೇಕಾದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂದ್ರೆ ಏನಪ್ಪಾ, ಟೀಚರ್ ರಿಲೇಟೆಡ್ ಆಗಿ ಇದ್ರ ಬಗ್ಗೆ ಪ್ರಶ್ನೆನ ಕೇಳ್ತಾರೆ. ಸೊ ಟೀಚರ್ ಅಂದ್ರೆ ಏನು, ಟೀಚರ್ ಲೆವೆಲ್ಸ್ ಯಾವ ರೀತಿ ಇರುತ್ತೆ, ಆಮೇಲೆ ಕ್ಯಾರೆಕ್ಟರ್ಸ್ ಏನು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು, ಇದು ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸೊ ಎರಡನೇದು ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚರ್ಸ್ ಟು ಲರ್ನರ್ಸ್ ಅಂತ ಬರುತ್ತೆ. ಸೊ ಅದರಿಂದ ಎಫೆಕ್ಟ್ ಏನಾಗುತ್ತೆ ಅಂತಾನು ಕೇಳ್ತಿರ್ತಾರೆ. ಸೊ ಮೆಥಡ್ಸ್ ಯಾವ ರೀತಿ ಇದೆ ಅಂತಾನು ಹೇಳ್ತಾರೆ. ಸೊ ಅಂದ್ರೆ ಇದು ರಿಲೇಟೆಡ್ ಟು
ಟೀಚರ್ಸು ಅಂತ ಹೇಳ್ಬೋದು ಗೆಳೆಯರೆ. ಎರಡನೇದು ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್, ಅಂದ್ರೆ ನಾವು ರಿಸರ್ಚ್ ಅಧ್ಯಯನ ಏನ್ ಮಾಡ್ತೀವಿ ಅದರ ರಿಲೇಟೆಡ್ ಆಗಿ ನಮ್ಗೆ ಯೂನಿಟ್ 2 ನಲ್ಲಿ ಬರುತ್ತೆ. ಸೊ ಯೂನಿಟ್ 3 ಬಂದ್ಬಿಟ್ಟು ನಮ್ಗೆ ಪ್ಯಾಸೇಜ್ ನ ಕೊಡ್ತಾರೆ. ಆ ಪ್ಯಾಸೇಜ್ ರಿಲೇಟೆಡ್ ನಮ್ಗೆ ಪ್ರಶ್ನೆನೂ ಕೇಳ್ತಾರೆ. ಸೊ ಆ ಪ್ರಶ್ನೆಗೆ ಇಮಿಡಿಯೇಟ್ ಆಗಿ ನಾವು ಇದ್ದಿರುವಂತ ಆನ್ಸರ್ ನ ಕೊಡ್ಬೇಕಾಗುತ್ತೆ. ಸಿಂಪಲ್ ಆಗಿರುತ್ತೆ. ಯೂನಿಟ್ 4 ಬಂದ್ಬಿಟ್ಟು ಕಮ್ಯುನಿಕೇಶನ್. ಸಿಂಪಲ್ ಆಗಿ ಯಾರೆಲ್ಲ ಕಮ್ಯುನಿಕೇಶನ್ ಸರಿಯಾಗಿ ಅರ್ಥ ಮಾಡ್ಕೊತಾರೋ ಅದು ಲೈಫ್ ಬಿಹೇವಿಯರ್ ಕೂಡ ಚೇಂಜ್ ಆಗುತ್ತೆ ಗೆಳೆಯರೆ. ಅಂದ್ರೆ ಇವಾಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ನಮಗೆ ಮುಖ್ಯವಾಗಿರೋದು ಫಿಸಿಕಲ್ ಆಮೇಲೆ ಕಮ್ಯುನಿಕೇಶನ್. ಸೊ ಅದೇ ತರನೇ ಇಲ್ಲಿ ಕಮ್ಯುನಿಕೇಶನ್ ತುಂಬಾ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಎಕ್ಸಾಮ್ ಪರ್ಪಸ್ ಅಲ್ಲ, ಇವನ್ ಲೈಫ್ ಅಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯೂನಿಟ್ 4 ಬಂದ್ಬಿಟ್ಟು ಕಮ್ಯುನಿಕೇಶನ್ಸ್ ಅಂತ ಬರುತ್ತೆ. ಯೂನಿಟ್ 5 ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಇದು ಸಾಮಾನ್ಯವಾಗಿ ತುಂಬಾ ಜನ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗೋರ್ಗು ಅಥವಾ ಬೇರೆ ಮ್ಯಾಥಮೆಟಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಬಂದ್ರು ತುಂಬಾ ಈಸಿ ಆಗಿರುತ್ತೆ. ಇದರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ನಂಬರ್ ಸೀರೀಸ್ ಬರುತ್ತೆ, ಲೆಟರ್ ಸೀರೀಸ್ ಬರುತ್ತೆ, ಕೋಡ್ ಸೀರೀಸ್ ಬರುತ್ತೆ, ರಿಲೇಶನ್ಶಿಪ್ ಸೀರೀಸ್ ಬರುತ್ತೆ. ಸೊ ಇದ್ರ ಜೊತೆಗೆ ಫ್ರಾಕ್ಷನ್ ರೇಷಿಯೋ, ಟೈಮ್ ಡಿಸ್ಟೆನ್ಸ್, ಪ್ರೊಪೋರ್ಷನ್ ಅಂಡ್ ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್, ಅವರೇಜ್, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. 6th ಒನ್ ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್ ಅಂತ ಬರುತ್ತೆ. ಸೊ ಅಂದ್ರೆ ಇಲ್ಲಿ ನಾವು ಲಾಜಿಕ್ ಯೂಸ್ ಮಾಡ್ಬೇಕಾಗುತ್ತೆ. ಈ ಯೂನಿಟ್ ಅಲ್ಲಿ ಬಂದ್ಬಿಟ್ಟು ಏನ್ ಮಾಡಪ್ಪ ಅಂದ್ರೆ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್ ಅಂತ, ಅಂದ್ರೆ ನಾವು ಈ ಒಂದು ಚಾರ್ಟ್ಸ್ ನ ಕೊಟ್ಟಿದ್ದಾರೆ ಅಂದ್ರೆ ಆ ಚಾರ್ಟ್ಸ್ ನ ಆರ್ಗ್ಯುಮೆಂಟ್ಸ್ ಅಂದ್ರೆ ಅದ್ರ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ಅದ್ರ ರಿಲೇಟೆಡ್ ಒಂದು ಪ್ರಶ್ನೆ ಕೇಳಿರ್ತಾರೆ. ಆ ರಿಲೇಟೆಡ್ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಆನ್ಸರ್ ನ ಮಾಡ್ಬೇಕಾಗತ್ತೆ. ಸೊ ಇದು ಕೂಡ ನಾವು ಪ್ರಾಕ್ಟಿಕಲ್ ಆಗಿ ಒಂದು ವಿಡಿಯೋ ಮುಖಾಂತರ ನೋಡಿದ್ರೆ ಅಥವಾ ಒಂದು ಗ್ರಾಫ್ ಮುಖಾಂತರ ನೋಡಿದ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಅನಾಲಜಿ ಡೈಗ್ರಾಮ್ಸ್ ಅಂತ ಬರುತ್ತೆ, ಆಮೇಲೆ ವೆನ್ ಡೈಗ್ರಾಮ್ಸ್ ಅಂತ ಬರುತ್ತೆ. ಸೊ ಇದು ವಿತ್ ಡೈಗ್ರಾಮ್ ಜೊತೆಗೆ ನೋಡಿದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಡೇಟಾ ಸೋರ್ಸ್ ಆಫ್ ಇಕ್ವೇಶನ್ ಅಂತ ಬರುತ್ತೆ, ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಬರುತ್ತೆ. ಇದು ರಿಲೇಟೆಡ್ ಟು ಡೇಟಾ ಅಂತ ಇರುತ್ತೆ. ಫಸ್ಟ್ ಆಫ್ ಆಲ್ ನೀವು ಡೇಟಾ ಅಂತ ಅರ್ಥ ಮಾಡ್ಕೊಂಡ್ರಲ್ಲ, ಅದು ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಬಾರ್ ಚಾರ್ಟ್ ಯೂಸ್ ಮಾಡ್ತೀವಿ, ಹಿಸ್ಟೋಗ್ರಾಮ್ ಯೂಸ್ ಮಾಡ್ತೀವಿ, ಪೈ ಚಾರ್ಟ್ ಯೂಸ್ ಮಾಡ್ತೀವಿ, ಟೇಬಲ್ ಚಾರ್ಟ್ಸ್ ಯೂಸ್ ಮಾಡ್ತೀವಿ, ಲೈನ್ ಚಾರ್ಟ್ಸ್ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಬೇಸಿಕ್ ಆಗಿ ಇವೆಲ್ಲ ಚಾರ್ಟ್ಸ್ ಗೊತ್ತಿರುತ್ತೆ. ಸೊ ಇದನ್ನ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ನೆಕ್ಸ್ಟ್ ಯೂನಿಟ್ 8 ಬಂದ್ಬಿಟ್ಟು ICT ಅಂತ. ಸಿಂಪಲ್ ಆಗಿ ಮೊಬೈಲ್ ಬಳಸ್ತಾ ಇದ್ರೆ, ಟೆಕ್ನಾಲಜಿ ಬಳಸ್ತಾ ಇದ್ರೆ ಇದು ನಿಮ್ಗೆ ರಿಲೇಟೆಡ್ ಇರುತ್ತೆ. ಸೊ ಆದ್ರೆ ಇದ್ರ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಮಾಹಿತಿನ ಜಾಸ್ತಿ ತಿಳ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ICT ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇಷ್ಟೇ, ಅಂದ್ರೆ ಇನ್ಫಾರ್ಮೇಶನ್ ನಾವು ಶೇರ್ ಮಾಡೋದಕ್ಕೋಸ್ಕರ, ಕಮ್ಯುನಿಕೇಶನ್ ಮಾಡೋದಕ್ಕೋಸ್ಕರ ಟೆಕ್ನಾಲಜಿನ ಬಳಸ್ತಾ ಇದೀವಿ. ಅಂದ್ರೆ ನಮ್ಮ ಹತ್ರ ಇರೋ ಮಾಹಿತಿನ ಬೇರೆಯವ್ರ ಹತ್ರ ಶೇರ್ ಮಾಡೋದಕ್ಕೋಸ್ಕರ. ಕಮ್ಯುನಿಕೇಶನ್ ಅಂದ್ರೆ ಮಾತಾಡೋದಕ್ಕೋಸ್ಕರ. ಈಗ ನಾನು ಬೇರೆಯವ್ರಿಗೆ ಮಾತಾಡ್ತಾ ಇದ್ದೀನಿ, ನನ್ನ ಹತ್ರ ಒಂದು ಮಾಹಿತಿ ಇದೆ, ನಾನು ಅವನ್ನ ಶೇರ್ ಮಾಡ್ಕೊಳ್ಬೇಕು ಅಂದ್ರೆ ಥ್ರೋ ಟೆಕ್ನಾಲಜಿನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ನನ್ನ ಹತ್ರ ಏನೊಂದು ಇನ್ಫಾರ್ಮೇಶನ್ ಇದೆ, ಅಂದ್ರೆ ಒಂದು ಮಾಹಿತಿ ಇದೆ, ನಾನು ಬೇರೆಯವರಿಗೆ ಮಾತಾಡ್ಬೇಕು, ಅದನ್ನ ಬೇರೆಯವ್ರಿಗೆ ಹೇಳಬೇಕು. ಸೊ ಅದು ಟೆಕ್ನಾಲಜಿ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಅದನ್ನ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತಾನು ಬರುತ್ತೆ. ಆಮೇಲೆ ಬೇಸಿಕ್ ಇಂಟರ್ನೆಟ್ಸ್ ಅಂದ್ರೆ ಏನು, ಬೇಸಿಕ್ ಇಂಟರ್ನೆಟ್ ಬೇಕೇ ಆಗುತ್ತೆ. ಆಮೇಲೆ ಇಮೇಲ್ಸ್ ಅಂದ್ರೆ ಏನು, ಆಡಿಯೋ, ವಿಡಿಯೋ ಕಾನ್ಫರೆನ್ಸಸ್, ಡಿಜಿಟಲ್ ಇನಿಷಿಯೇಟಿವ್, ಹೈಯರ್ ಎಜುಕೇಶನ್, ICT ಅಂಡ್ ಗವರ್ನೆನ್ಸ್. ಈ ರೀತಿ ನಾವು ICT ಅಲ್ಲಿ ನೋಡ್ತೀವಿ. ICT ಅಂದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. 9ನೇದು ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ರೋಲ್ಮೆಂಟ್. ಇದು ಸಾಮಾನ್ಯವಾಗಿ ತುಂಬಾ ಜನ ಗೊತ್ತಿರುತ್ತೆ. ಸೊ ಇದೊಂದು ಎನ್ರೋಲ್ಮೆಂಟಲ್ ಸ್ಟಡಿ ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ. ಸೊ ಆದ್ರೂ ಕೂಡ ಡೆವಲಪ್ಮೆಂಟ್ ಅಂಡ್ ಎನ್ರೋಲ್ಮೆಂಟ್ ಪೀಪಲ್ ಬರುತ್ತೆ. ಸೊ ಯೂನಿಟ್ 9 ಅಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಎನ್ರೋಲ್ಮೆಂಟಲ್ ಇಶ್ಯೂ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಜನರಲ್ ಆಗಿ ಗೊತ್ತಿರುತ್ತೆ. ಸೊ ಆದ್ರೂ ಕೂಡ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಕೊನೆಯದು ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಬರುತ್ತೆ. ಸೊ ಇದು ರಿಲೇಟೆಡ್ ಟು ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇದೆ ನಮ್ಮ ಇಂಡಿಯಾದಲ್ಲಿ, ಯಾವ ರಿಲೇಟೆಡ್ ಎಜುಕೇಶನ್ ಬೆಳೆಸ್ತಾ ಇದೀವಿ ನಾವು, ಪ್ರೊಫೆಷನಲ್ ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇದೆ, ಟೆಕ್ನಿಕಲ್ ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇದೆ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇದೆ ನಮ್ಮ ಇಂಡಿಯಾದಲ್ಲಿ ಅಂತ ತಿಳ್ಕೊಳ್ಳೋಣ. ಆಮೇಲೆ ವ್ಯಾಲ್ಯೂ ಎಜುಕೇಶನ್ ಅಂಡ್ ಎನ್ರೋಲ್ಮೆಂಟಲ್ ಎಜುಕೇಶನ್ ಅಂತ ಬರುತ್ತೆ. ಸೊ ಎಜುಕೇಶನ್ ಏನೆಲ್ಲ ವ್ಯಾಲ್ಯೂ ಇದೆ ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಆಮೇಲೆ ಓರಿಯೆಂಟಲ್, ನಾನ್ ಕನ್ವೆನ್ಷನಲ್ ಪ್ರೋಗ್ರಾಮ್ ಇನ್ ಇಂಡಿಯಾ ಅಂತ ಅದನ್ನು ಕೂಡ ತಿಳ್ತಾ ಹೋಗೋಣ. ಅದ್ರ ಜೊತೆಗೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪಾಲಿಸಿ ಯಾವ ರೀತಿ ಇರುತ್ತೆ, ಗವರ್ನೆನ್ಸ್ ಯಾವ ರೀತಿ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ಸ್ ಯಾವ ರೀತಿ ಇರುತ್ತೆ, ಕಂಪ್ಲೀಟ್ ಆಗಿ ಒಂದಾಗಣ ಒಂದು ತಿಳ್ತಾ ಹೋಗೋಣ.
ಸೊ ಇಲ್ಲಿ ಕೊನೆಯದಾಗಿ ಏನ್ ಹೇಳ್ಬೇಕಂದ್ರೆ 10 ಯೂನಿಟ್ಗಳು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಒಂದು ಯೂನಿಟ್ ಅಲ್ಲೂ ಕೂಡ ಎಷ್ಟು ಟಾಪಿಕ್ ಇದೆಯೋ ಆ ಪ್ರತಿಯೊಂದು ಟಾಪಿಕ್ ಮೇಲೂ ಒಂದೊಂದು ಕಂಪ್ಲೀಟ್ ಆಗಿ ಕ್ಲಾಸಸ್ ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಆ ಟಾಪಿಕ್ ರಿಲೇಟೆಡ್ ಟು ಕ್ಲಿಯರ್ ಆಗ್ತಾ ಹೋದ್ರೆ ಕೂಡ ನಮ್ಗೆ ಮುಂದಿನ ಟಾಪಿಕ್ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ನಾವು ಒಂದಾದ್ಮೇಲೆ ಒಂದು ಟಾಪಿಕ್ ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನನಗೆ ನಾನು ಶೇರ್ ಮಾಡ್ಕೊಳ್ತೀನಿ ಮಾಹಿತಿ. ತಪ್ಪಿದ್ರೆ ಸೊ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಟಾಪಿಕ್ 1 ಯೂನಿಟ್ 1ರಲ್ಲಿ ಟಾಪಿಕ್ 1 ಶುರು ಮಾಡ್ತಾ ಹೋಗೋಣ. ಸೊ ನಿಮ್ಗೂ ಇಷ್ಟ ಆದ್ರೆ ಬೇರೆಯವ್ರಿಗೂ ಕೂಡ, ಯಾರೆಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಅವರು ಕೂಡ ಕ್ಲಾಸಸ್ನ ಸಾಧ್ಯ ಆದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.